ಶುಕ್ರವಾರದ ಬೆಂಗಳೂರು ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಎನ್ಐಎ ಎಂಟ್ರಿ ಆಗಿರೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ರಾಮೇಶ್ವರಂ ಕೆಫೆ ಎಲ್ಲಿ ಆ ಕ್ರೈಮ್ ಸೀನ್ ನಡೆದಿತ್ತಲ್ಲ ಅಲ್ಲಿಗೆ ಎನ್ಐಎ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಅಧಿಕಾರಿಗಳಿಂದ ರಾಮೇಶ್ವರಂ ಕೆಫೆಯಲ್ಲಿ ಪರಿಶೀಲನೆ ಆಗುವಂತಹ ಕೆಲಸ ಕೂಡ ಮುಂದುವರಿತಾ ಇದೆ. ಸ್ಥಳೀಯ ಪೊಲೀಸರು ಹಾಗೂ ಸಿಬ್ಬಂದಿಗಳಿಂದ ಮಾಹಿತಿ ಕಲೆ ಹಾಕೋ ಕೆಲಸವನ್ನ ಕೂಡ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಅಂದ್ರೆ ಅವತ್ತು ಗೋಲ್ಡನ್ ಅವರ್ ನಲ್ಲಿ ಒಂದಷ್ಟು ಸ್ಯಾಂಪಲ್ಸ್ ಅನ್ನ ಲೋಕಲ್ ಅಧಿಕಾರಿಗಳು ಕೂಡ ಕಲೆಕ್ಟ್ ಮಾಡಿರ್ತಾರೆ. ಆ ಸ್ಯಾಂಪಲ್ಸ್ ಅನ್ನ ಕೂಡ ಕಲೆಕ್ಟ್ ಮಾಡೋ ಕೆಲಸ ಒಂದ್ ಕಡೆಯಿಂದ ಎನ್ಐಎಯಿಂದ ಆಗಿರುತ್ತೆ. ಜೊತೆಗೆ ಆ ಕೃತ್ಯ ನಡೆದಿದ್ದು ಹೇಗೆ ಎಲ್ಲಿ ಅನ್ನೋದರ ಸಮಗ್ರ ಪರಿಶೀಲನೆಗೆ ಅಂತ ಮತ್ತೊಮ್ಮೆ ರಾಮೇಶ್ವರಂ ಕೆಫೆಗೆ ಭೇಟಿ ಕೊಟ್ಟಿದ್ದಾರೆ ಎನ್ಐಎ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಸ್ಫೋಟದ ಬಗ್ಗೆ ವಿವರಣೆಯನ್ನ ಪಡೆಯೋ ಕೆಲಸವನ್ನ ಅಧಿಕಾರಿಗಳಿಂದ ಕೂಡ ಮೊದಲ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಪ್ರತ್ಯಕ್ಷದರ್ಶಿಗಳಿರ್ಬೋದು ಅಥವಾ ಸಂತ್ರಸ್ತರು ಯಾರಿದ್ದಾರೆ ಅವ್ರು ಏನೇನ್ ಮಾಡ್ತಾ ಇದ್ರು, ಯಾವಾಗ ಯಾವ ತೀವ್ರತೆಯಲ್ಲಿ ಆಗಿತ್ತು, ಈ ತರದ್ದು ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಕಾರ್ಯನಿರತರಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಎನ್ಐಎ ಅಧಿಕಾರಿಗಳ ತನಿಖೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ, ಆಮೇಲೆ ಇಲ್ಲಿ ತನಕ ಪ್ರಕರಣದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಮೇಜರ್ ಲೀಡ್ ಏನಾದರೂ ಸಿಕ್ಕಿದೆಯಾ, ಹೇಗೆ? ಮಮತಾ, ಇವತ್ತಿನಿಂದ ಎನ್ಐಎ ಅಧಿಕಾರಿಗಳು ರಾಮೇಶ್ವರಂ ಬ್ಲಾಸ್ಟ್ ಸಂಬಂಧ ಇವತ್ತಿನಿಂದ ಅಧಿಕೃತ ತನಿಖೆಯನ್ನು ಆರಂಭಿಸಿದ್ದಾರೆ. ಇವತ್ತು ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಗೆ ಆಗಮಿಸಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಶುರು ಹಚ್ಚಿಕೊಂಡಿದ್ದಾರೆ. ಮೂವರು SP ಗಳ ನೇತೃತ್ವದಲ್ಲಿ ಬಂದಂತಹ ಎನ್ಐಎ ಅಧಿಕಾರಿಗಳು ಸ್ಥಳದ ಅಂದರೆ ರಾಮೇಶ್ವರಂ ಕೆಫೆಯ ಒಳಭಾಗದಲ್ಲಿ ಸ್ಫೋಟ ನಡೆದಂತಹ ಜಾಗ, ಕ್ಯಾಶಿಯರ್ ಇದ್ದಂತಹ ಜಾಗ, ಮತ್ತು ಆರೋಪಿ ಎಲ್ಲೆಲ್ಲಿ ಶಂಕಿತ ಉಗ್ರ ಓಡಾಡ್ದ, ಮತ್ತು ಬ್ಯಾಗನ್ನು ಎಲ್ಲಿ ಇರಿಸಿದ್ದ, ಈ ಹಿನ್ನೆಲೆಯಲ್ಲಿ ಒಂದಷ್ಟು ನಿಟ್ಟಿನಲ್ಲಿ ತನಿಖೆಗಳನ್ನು ಸ್ಥಳ ಮಹಜರನ್ನು ಇದೀಗ ಎನ್ಐಎ ಅಧಿಕಾರಿಗಳು ಆರಂಭಿಸಿದ್ದಾರೆ. ಈಗಾಗಲೇ ಕೇಸ್ ಫೈಲ್ ಅಧಿಕೃತವಾಗಿ CCBಯಿಂದ ಎನ್ಐಎ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ನಿನ್ನೆಯೇ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ RCಯನ್ನು ದಾಖಲು ಮಾಡುವ ಕೆಲಸವನ್ನು ಎನ್ಐಎ ಅಧಿಕಾರಿಗಳು ಮಾಡಿದರು. ಹೀಗಾಗಿ ರಾಮೇಶ್ವರಂ ಬ್ಲಾಸ್ಟ್ ಪ್ರಕರಣದ ಆರೋಪಿ ಶಂಕಿತ ಉಗ್ರನಿಗಾಗಿ ಇದೀಗ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಇದೀಗ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ನಡೆಸ್ತಿದ್ದು ಹಿರಿಯ ಅಧಿಕಾರಿಗಳು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ನಡೆಸ್ತಿದ್ದಾರೆ. ಈಗಾಗಲೇ CCB ಕಲೆ ಹಾಕಿದಂತಹ CCTVಗಳನ್ನು ಸಹ ಈಗಾಗಲೇ ವಶಕ್ಕೆ ಪಡೆದು ಅವುಗಳನ್ನು ಸಹ ಒಂದು ಟೀಮ್ ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದೀಗ ಎನ್ಐಎ ಅಧಿಕಾರಿಗಳಿಗೆ ಸ್ಥಳೀಯ ಪೊಲೀಸರು ಸಾಥನ್ನು ಸಹ ಕೊಟ್ಟಿದ್ದಾರೆ. ಘಟನೆ ನಡೆದಂತಹ ಸ್ಥಳ ಯಾವುದು, ಆರೋಪಿ ಮೊದಲಿಗೆ ಹೇಗೆ ಬಂದ, ಕ್ಯಾಶಿಯರ್ ಬಳಿ ಏನು ಮಾತನಾಡ್ದ, ಮತ್ತು ಯಾವ ತಿಂಡಿಯನ್ನು ತೆಗೆದುಕೊಂಡಿದ್ದ, ಈ ನಿಟ್ಟಿನಲ್ಲಿ ಒಂದಷ್ಟು ಸ್ಪಾಟ್ ಮಹಜರ್ಗೆ ಬೇಕಾದಂತಹ ಇದೀಗ ಮಾಹಿತಿಯನ್ನು ಮತ್ತು ಸ್ಪಾಟ್ ಮಹಜರ್ ಪ್ರಕ್ರಿಯೆಯಲ್ಲಿ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕುವ ಕೆಲಸವನ್ನು ಇದೀಗ ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ ಕೇಸ್ ಫೈಲ್ ವರ್ಗಾವಣೆಯಾಗಿರೋದ್ರಿಂದ FSL ವರದಿಯಲ್ಲಿ ಏನೇನು ಬಂದಿದೆ, ಮತ್ತು ಬಾಂಬ್ ಬಳಸೋದಕ್ಕೆ, ಬಾಂಬ್ ಬ್ಲಾಸ್ಟನ್ನು ಮಾಡೋದಕ್ಕೆ ಯಾವೆಲ್ಲ ಕಚ್ಚಾ ವಸ್ತುಗಳನ್ನು ಈಗಾಗಲೇ ಬಳಸಲಾಗಿತ್ತು ಅನ್ನೋ ಹಿನ್ನೆಲೆಯಲ್ಲಿ ಮತ್ತೊಂದು ಟೀಮ್ ಮಾಹಿತಿಯನ್ನು ತೆಗೆದುಕೊಂಡಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೀಗ ಇವತ್ತಿನಿಂದ ಅಧಿಕೃತ ತನಿಖೆಯನ್ನು ಆರಂಭಿಸಲಿದ್ದು ಬೇರೆ ಬೇರೆ ಕೇಂದ್ರದ ತನಿಖಾ ಸಂಸ್ಥೆಗಳಿಗೆ ಮತ್ತು ಇವರ ಇನ್ಫಾರ್ಮೆಂಟ್ಸ್ಗಳು ಯಾರ್ಯಾರು ಇರ್ತಾರೆ ಅವರೆಲ್ಲರಿಗೂ ಕೂಡ ಮಾಹಿತಿಯನ್ನು ರವಾನೆ ಮಾಡಲಾಗುತ್ತೆ. CCTVಯಲ್ಲಿ ಈ ಶಂಕಿತ ಉಗ್ರ ಮುಖವನ್ನು ಮರೆಮಾಚಿಕೊಂಡಿದ್ದಾನೆ, ಕಣ್ಣಿಗೆ ಗ್ಲಾಸ್ ಹಾಕಿದ್ದಾನೆ, ಮುಖಕ್ಕೆ ಮಾಸ್ಕ್ ಹಾಕಿದ್ದಾನೆ, ತಲೆಗೆ ಹ್ಯಾಟ್ ಹಾಕಿದ್ದಾನೆ. ಈ ಹಿನ್ನೆಲೆಯಲ್ಲಿ ಆತನ ಮುಖಚಹರೆ ಯಾವುದು, ಈ ಹಿಂದೆ ಬೇರೆ ಎಲ್ಲಾದರೂ ಉಗ್ರ ಸಂಘಟನೆಗಳಲ್ಲಿ ಭಾಗಿಯಾಗಿದ್ನ, ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ನ, ಈ ಹಿನ್ನೆಲೆಯಲ್ಲೂ ಕೂಡ ಇದೀಗ ಎನ್ಐಎ ಅಧಿಕೃತವಾಗಿ ತನಿಖೆಯನ್ನು ಆರಂಭಿಸಿದೆ. IGP ರಸ್ತೋಗಿಯವರ ನೇತೃತ್ವದಲ್ಲಿ ಇಡೀ ಟೀಮ್ ಈಗಾಗಲೇ ಕೆಲಸವನ್ನು ಆರಂಭಿಸಿದೆ, ಅದನ್ನು ಕೂಡ ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ಅಧಿಕೃತವಾಗಿ ಎಲ್ಲ ದಾಖಲಾತಿಗಳು ಹಸ್ತಾಂತರವಾಗಿದೆ. ಇವತ್ತಿನಿಂದ ಎನ್ಐಎ ಕೆಲಸವನ್ನು ಆರಂಭಿಸಿದೆ. ಬಹುಶಃ ಶಂಕಿತ ಉಗ್ರ